ಹೇರ್ ಕಟ್ಗೆ ನಾವು ಏನು ಮಾಡ್ತೀವಿ, ಫಸ್ಟ್ ವಿಲ್ ಟೇಕ್ ಅ ಹಾರ್ಶು ಸೆಷನ್ಸ್. ಅವಾಗ ಹಾರ್ಶು ಸೆಷನ್ಸ್ ತಗೋಬೇಕು ಅಂತ ಹೇಳಿದ್ರೆ ಈ ಮಿಡ್ ಐಬ್ರೋ ಇಂದ ಒಂದು ಲೈನ್ ಕ್ರಿಯೇಟ್ ಮಾಡ್ತೀರಾ. ಹಾರ್ಶು ಸೆಷನ್ಸ್ ಯಾವ ಥರ ಬರುತ್ತೆ, ಯು ಶೇಪಲ್ಲಿ ಸ್ಟ್ರೇಟ್ ಆಗುತ್ತೆ. ಓಕೆ, ಸೊ ಮಿಡ್ ಐಬ್ರೋ ಟು ಮಿಡ್ ಐಬ್ರೋ ಸ್ಟ್ರೇಟ್ ಲೈನ್ನ ಫಸ್ಟ್ ಕ್ರಿಯೇಟ್ ಮಾಡ್ತೀರಾ. ಅದಾದಮೇಲೆ ಟಾಪ್ ಕ್ರೋನ್ವರೆಗೂ ಹೋಗಿ ದೆನ್ ಯು ವಿಲ್ ಕ್ರಿಯೇಟ್ ಅ ಯು ಶೇಪ್. ಲೈನ್ಸ್ನೆಲ್ಲ ಪ್ರಾಪರಾಗಿ ತಗೊಳ್ಳಿ. ಒಂದು ಹೇರ್ಸ್ ಕೂಡ ಅಪ್ ಆ್ಯಂಡ್ ಡೌನ್ ವೇರಿಯೇಷನ್ಸ್ ಅಲ್ಲಿ ಹೋಗಿರ್ಬಾರ್ದು. ರೇಡಿಯಲ್ ಪಾರ್ಟ್ ಅನ್ನೋದು ನಾವು ಎಲ್ಲಿ ತಗೋತೀವಿ, ಇಯರ್ಸ್ ಟು ಇಯರ್ಸ್ ತಗೋತೀವಿ. ಬಟ್ ಇದರಲ್ಲಿ ಹೆಂಗೆ ತಗೋಬೇಕು, ನೀವು ಯಾವಾಗ ಹಾರ್ಶು ಸೆಷನ್ಸ್ ತಗೋತೀರೋ ಅವಾಗ ಈ ಯು ಶೇಪ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಓಕೆ, ಆ ಪೋರ್ಷನ್ ಹತ್ರನೇ ಸ್ಟ್ರೈಟ್ ಲೈನ್ ತಗೋಬೇಕು. ಅಂದರೆ ರೇಡಿಯಲ್ ಪಾರ್ಟ್ ಅಲ್ಲಿಗೆ ಬರಬೇಕು, ಇಯರ್ಸ್ಗೆ ಬರಬಾರ್ದು. ಇಯರ್ಸ್ಗೆ ಬಂದರೆ ಎಲ್ಲಿಗೆ ಬರುತ್ತೆ, ಹಿಂಗೆ ಸ್ಟ್ರೈಟಾಗಿ ಬರುತ್ತೆ. ಬಟ್ ಇದು ಯು ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಗೆ ನೀವು ಹಿಂಗೆ ಸ್ಟ್ರೈಟಾಗಿ ತಗೋತೀರ. ಓಕೆ, ಆದರೆ ಒಂದೇ ಟೈಮ್ ತಗೊಂಡು ಇವಾಗ ಟೋಟಲ್ ಎಷ್ಟು ಪಾರ್ಟ್ ತಗೊಂಡಿದ್ರಿ, 1 2 3 ಆ್ಯಂಡ್ 2. ಇವಾಗ ಲೆಂತ್ ವಾಲ್ಯೂಮ್ ಜಾಸ್ತಿ ಇದೆ, ನಿಮಗೆ ಹೋಲ್ಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಯು ವಿಲ್ ಡಿವೈಡ್ ದಿಸ್ ಇಂಟು 2. ಓಕೆ, ವಾಲ್ಯೂಮ್ ಒಂದು ವೇಳೆ ಕಮ್ಮಿ ಆಗಿದ್ದರೆ ಅವಾಗ ಒಂದೇ ಇದರಲ್ಲಿ ನೀವು ಮಾಡ್ಬೋದು. ಸೊ ಫಸ್ಟ್ ಕ್ಲೈಂಟ್ಗೆ ಯಾವಾಗಲೂ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ನಾವಿರಬೇಕು. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುವಾಗಲೇ ನಾವು ಹೋಲ್ಡ್ ಮಾಡೋಕ್ಕೆ ಕರೆಕ್ಟ್ ಆಗ್ಬೋದು. ನಾವು ಒಂದು ವೇಳೆ ಫಾರ್ ಎಕ್ಸಾಂಪಲ್ ನಾನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರಬೇಕು, ಇಲ್ಲ ಕ್ಲೈಂಟ್ನ ಹಿಂಗೆ ಕೂರಿಸ್ಬಿಟ್ಟು ಹೇರ್ಸನ್ನ ಹಿಂಗೆ ಮಾಡಿ ನಾನು ಹಿಂಗೆ ಇಟ್ಕೋಬಾರ್ದು. ಓಕೆ, ಬಟ್ ಮ್ಯಾಕ್ಸಿಮಮ್ ಮಿಸ್ಟೇಕ್ಸ್ ನಾವು ಮಾಡುವಾಗ ಮಾಡೋದು ಹಿಂಗೆ, ಕ್ಲೈಂಟ್ ಇಲ್ಲಿರ್ತಾರೆ ಬಟ್ ನಾವು ಇಲ್ಲಿ ಹೋಲ್ಡ್ ಮಾಡಿಕೊಂಡು ಎಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ ಹೋಲ್ಡ್ ಮಾಡ್ತಾರೆ. ಸೊ ಅವಾಗ ನಮಗೆ ಅದು ಪ್ರಾಪರಾಗಿ ಬರಲ್ಲ. ಸೊ ನೀವೇನು ಮಾಡಬೇಕು, ಕ್ಲೈಂಟಿಗೆ ಲೆಫ್ಟಲ್ಲೇ ಇರುತ್ತೆ. ಕ್ಲೈಂಟ್ ಕೂತಿದ್ದಾರೆ ಅಂದರೆ ಅವ್ರು ಬ್ಯಾಕ್ ಸೈಡ್ ನಿಂತ್ಕೊಳ್ಳೋದು ಬಂದರೆ ಅವ್ರಿಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಪೊಸಿಷನ್ಸ್ನ ಪ್ರಾಪರಾಗಿ ನೋಡ್ಕೊಂಡು. ಇವಾಗ ಬ್ಯಾಕ್ ಆಂಗಲ್ ಯಾವ ಡಿಗ್ರಿ ಕಟಿಂಗ್ ಅಂತ ಹೇಳಿದೆ, 90 ಡಿಗ್ರಿ ಕಟಿಂಗ್. ಫ್ರಂಟ್ ಆಂಗಲ್ ಏನು ಮಾಡ್ತೀವಿ, 45 ಡಿಗ್ರಿ ಕಟಿಂಗ್ ಮಾಡ್ತೀವಿ. ಅವಾಗ 90 ಡಿಗ್ರಿ ಕಟಿಂಗ್ಸ್ ಅಂದರೆ ಎಲ್ಲಿ ಬರಬೇಕು, ಇವಾಗ ನಾನು ಹಿಡಿದಿರೋದು ಯಾವ ಡಿಗ್ರಿ, 45. ಅವಾಗ 90 ಡಿಗ್ರಿ ಅಂತ ಹೇಳಿದ್ರೆ ಸ್ಟೈಲ್. ಇವಾಗ ಇನ್ ಕೇಸ್ ಇದೇ ಹೇರ್ ಕಟ್ಟಲ್ಲಿ ಕ್ಲೈಂಟ್ ಬಂದ್ಬಿಟ್ಟು ಇಲ್ಲ ನನಗೆ 90 ಇಷ್ಟು ಮೇಲೆಲ್ಲಾನು ಬೇಡ, ಬೈ ಮಿಸ್ಟೇಕ್ ಆಗಿ ನೀವು ಇಲ್ಲಿ 45 ಡಿಗ್ರಿಯಲ್ಲಿ ಮಾಡಿಬಿಡೋಣ, ಕ್ಲೈಂಟ್ಗೆ ಇನ್ನೂ ಜಾಸ್ತಿ ಲೇಯರ್ ಕೊಡ್ತೀರಾ, 45 ಡಿಗ್ರಿ ಕೊಟ್ಟರೆ ನನಗೆ ಕಮ್ಮಿ ಲೇಯರ್ಸ್ತಾನೆ ಬರುತ್ತೆ ಅಂತ ಕೊಟ್ಬಿಟ್ರೆ ಮಿಸ್ಟೇಕ್ ಆಗುತ್ತೆ. ಏನಕ್ಕೆ 90 ಡಿಗ್ರಿ ಮೇಲೆ ನಾನು 45 ಡಿಗ್ರಿ ಕೂರಿಸುವಾಗ ನನಗೆ ಈಕ್ವಲ್ ಆಗಿ ಬಂದಿರುತ್ತೆ. ಬಟ್ ನನಗೆ 45 ಡಿಗ್ರಿ ಮೇಲೆ 45 ಡಿಗ್ರಿ ನಾನು ಕೂರಿಸುವಾಗ ಬ್ಯಾಲೆನ್ಸ್ ಎಷ್ಟು ಡಿಗ್ರಿ ಮಿಸ್ ಆಗ್ತೈತೆ, 90 135 180 ಡಿಗ್ರಿ ದಾಟ್ಕೊಂಡು ಅಂದರೆ 3 ಸ್ಟೆಪ್ ದಾಟ್ಕೊಂಡೆ ಇಟ್ಕೊಳ್ಳುತ್ತೆ. ಅಂದರೆ ಲೇಯರ್ ಇಲ್ಲಿ ಒಂದು ಕಾಣಿಸಿದ್ರೆ ನೆಕ್ಸ್ಟ್ ಲೇಯರ್ ಇಲ್ಲಿ ಕಾಣಿಸುತ್ತೆ. ಓಕೆ, ಆ ಮಿಸ್ಟೇಕ್ಸ್ನ ಮಾತ್ರ ಮಾಡಬೇಕು. ಕ್ಲಿಯರ್? ಸೊ ಅದರಿಂದ 90 ಡಿಗ್ರಿ ಅಂತ ಹೇಳಿದ್ರೆ ಈ ಪ್ರೊಜೆಕ್ಷನ್ಸ್ಗೆ ಇದು ಇಷ್ಟೇ ಬರಬೇಕು ಅಂದರೆ ಅದು ಹಂಗೆ ಬರುತ್ತೆ. ನೀವು ಇದರಲ್ಲಿ ಕೆಲವೊಂದರಲ್ಲಿ ಕಸ್ಟಮೈಸ್ ಮಾಡೋಕ್ಕಾಗಲ್ಲ. ಬೇರೆ ಬೇರೆ ಹೇರ್ ಕಟ್ಟಲ್ಲಿ ನಾನು ಕಸ್ಟಮೈಸ್ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಅವಾಗ ಅಲ್ಲಿ ಟ್ರೈ ಮಾಡ್ಬೋದು. ಬಟ್ ಈ ಪರ್ಟಿಕ್ಯುಲರ್ ಹೇರ್ ಕಟ್ಟಿಗೆ 90 ಡಿಗ್ರಿಲೇ ವರ್ಕ್ ಮಾಡಬೇಕಂದ್ರೆ ಅದು 90 ಡಿಗ್ರಿಲೇ ಇರುತ್ತೆ. ಓಕೆ, ಸೊ ಪ್ರೊಸೀಜರ್ ಇಸ್ ವೆರಿ ಸಿಂಪಲ್. ವಿ ವಿಲ್ ಫಾಲೋ ವಿತ್ ಹಾರ್ಶು ಸೆಷನ್ಸ್. ಓಕೆ, ವಿ ವಿಲ್ ಡಿವೈಡ್ ದ ಹೇರ್ಸ್ ಇಂಟು ದ 5 ಪಾರ್ಟ್. ದೆನ್ ಬೇಸ್ನ ನಾವು ಸ್ಟ್ರೈಟ್ ಕಟ್ಟು, ಯು ಕಟ್, ವಿ ಕಟ್ ಇದರಲ್ಲಿ ಯಾವುದಾದ್ರೂ ಒಂದು ಫಾಲೋ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ವಿಲ್ ಗೋ ವಿತ್ ಹೇರ್ ಕಟ್. ಓಕೆ, ವಾಟ್ ವಿ ವಿಲ್ ಡೂ, ವಿಲ್ ಫಾಲೋ ವಿತ್ 90 ಡಿಗ್ರಿ. ಸೊ ಇವಾಗ ಕೋಮ್ ಮಾಡುವಾಗಲೂ ಸೇರಿ ರೂಟ್ ಕಡೆಯಿಂದ ನೀಟಾಗಿ ಕೋಮ್ ಮಾಡಬೇಕು. ಆ್ಯಂಡ್ ಇದನ್ನು ಹಾರಿಸಾಂಟಲ್ ಆಗಿ ಇವತ್ತು ಕೋಮ್ ಮಾಡಲೇಬಾರ್ದು. ಓಕೆ, ಯು ಹ್ಯಾವ್ ಟು ಆಲ್ವೇಸ್ ಕೋಮ್ ವಿತ್ ವರ್ಟಿಕಲ್ ಸೈಡ್ ಕೋಮಿಂಗ್ಸ್ ಇರಬೇಕು. ಓಕೆ, ಸೊ ಹಾರಿಸಾಂಟಲ್ ಸೈಡಲ್ಲಿ ನಾನು ಬರೀ ಹಿಂಗೆ ಕೋಮ್ ಮಾಡಿ ಹಿಂಗೆ ಇಟ್ಕೊಳ್ತಾ ಇದ್ದೀನಿ ಅಂದರೆ ಇದು ಮಿಸ್ಟೇಕ್ಸ್ ಆಗುತ್ತೆ. ನನಗೆ ಲೇಯರ್ ಫಾರ್ಮೇಷನ್ಸ್ ಎಕ್ಸಾಕ್ಟಾಗಿ ಬರಬೇಕು ಅಂತ ಇವಾಗ ಯು ಹ್ಯಾವ್ ಟು ಆಲ್ವೇಸ್ ಹೋಲ್ಡ್ ವಿತ್ ವರ್ಟಿಕಲ್. ಓಕೆ, ಸೊ ವರ್ಟಿಕಲ್ ಆ್ಯಂಗಲಲ್ಲಿ ಹೋಲ್ಡ್ ಮಾಡ್ಕೊಂಡು ರೂಟಿಂದ ನೀಟಾಗಿ ಕೋಮ್ ಮಾಡಿ. ಓಕೆ, 90 ಡಿಗ್ರಿ ಆ್ಯಂಗಲ್ ನೋಡಿ, ರೂಟಿಂದ ನಾನು ಕೋಮ್ ಮಾಡಿದೆ. ದೆನ್ ವಿತ್ ಹೆಲ್ಪ್ ಆಫ್ ಇಂಡೆಕ್ಸ್ ಫಿಂಗರ್ ಆ್ಯಂಡ್ ಮಿಡ್ ಫಿಂಗರ್ ಇನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಐ ವಿಲ್ ಹೋಲ್ಡ್ ಇಟ್. ಓಕೆ, ಆ್ಯಂಡ್ ಐ ವಿಲ್ ಗೆಟ್ ದ ಹೇರ್ಸ್ ಕಂಪ್ಲೀಟ್ಲಿ ಸ್ಟ್ರೈಟ್. ಓಕೆ, ಸೊ ಇವಾಗ ನಾನು ಆಲ್ರೆಡಿ ಬೇಸ್ ನಾನು ಏನು ಕ್ರಿಯೇಟ್ ಮಾಡಿದ್ದು ದಟ್ ಇಸ್ ಮೈ ಗೈಡ್. ಅಂದರೆ ಇದೇ ನನಗೆ ಗೈಡ್ಲೈನ್. 1 ಲೆಂತ್ ನಾನು ಮಾಡಿದ್ದೀನಲ್ಲ, ಅವಾಗ ಇದಕ್ಕೆ ಮೇಲೆ ಏನಿದೆಯೋ ಆ ಹೇರ್ ಮಾತ್ರ ಕಟ್ ಆಗುತ್ತೆ. ನಾನು ಎಕ್ಸ್ಟ್ರಾ ನಾನು ಕಟ್ ಮಾಡೋದು. ಓಕೆ, ಸೊ ಇವಾಗ ಈ ಕೋಮ್ನ ನಾನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫಿಂಗರ್ ಹತ್ರನೇ ಹೋಲ್ಡ್ ಮಾಡ್ತೀನಿ. ದೆನ್ ಐ ವಿಲ್ ಟೇಕ್ ಅ ಸಿಸರ್ ಆ್ಯಂಡ್ ಐ ವಿಲ್ ಡೂ ಅ ಕಟ್. ಓಕೆ, ಇವಾಗ ಸ್ಟ್ರೈಟ್ ಆಗಿಟ್ಟು ನಾನು ಕಟ್ ಮಾಡೋದು ಅದನ್ನು ಮಾಡ್ಬೋದು, ಇಲ್ಲ ಈ ಹೇರ್ಸ್ನ ವರ್ಟಿಕಲ್ನಿಂದ ಹಾರಿಸಾಂಟಲ್ಗೆ ಟ್ರಾನ್ಸ್ಫರ್ ಮಾಡಿ ಕೂಡ ನಾನು ಮಾಡ್ಬೋದು. ಓಕೆ, ಹೋಲ್ಡಿಂಗ್ ಮೆಥಡ್ ಎಲ್ಲ ಒಂದೇ, ಅದು ಯಾವ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಇವಾಗ ನಾನು ಕಟ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ ತುಂಬ ಹೇರ್ ಲೆಂತ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅವಾಗ ನಾನು ಅಲ್ಲಿವರೆಗೂ ತಗೊಂಡೋಗಿ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವಾಗ ನಾನು ಏನು ಮಾಡ್ತೀನಿ, ಹೋಲ್ಡಿಂಗ್ ಪ್ರೊಸೀಜರ್ಸ್ನ ಸ್ಟ್ರೈಟ್ ಆಗಿಟ್ಕೊಂಡು ಕಟ್ ಮಾಡುವಾಗ ಹಾರಿಸಾಂಟಲಲ್ಲಿ ತಗೊಂಡು ಕಟ್ ಮಾಡ್ತೀನಿ. ಕ್ಲಿಯರ್? ಕಟ್ ಮಾಡಿದ್ಮೇಲೆ ಅಲ್ಲಿ ಪಾಯಿಂಟ್ ಔಟ್ ವಿಸಿಬಿಲಿಟಿ ಆಗಿರೋ ಥರ ಒಂದು 1/2 to 1 ಇಂಚ್ ಕಟ್ ಮಾಡಿದ್ರೆ ನಿಮ್ಗೆ ವಿಸಿಬಿಲಿಟಿ ಕಾಣಿಸುತ್ತೆ, ಇಲ್ಲಾಂದ್ರೆ ಕಾಣಿಸಲ್ಲ. ನೆಕ್ಸ್ಟ್ ನೀವು ಬಂದ್ಬಿಟ್ಟು ಲೇಯರ್ಸ್ ಕಟ್ ಯಾವಾಗ ಮಾಡ್ತೀವೋ ಅವಾಗ ಡಿಫಾಲ್ಟ್ ಆಗಿ ಹಂಗೆ ಬಿಟ್ಬಿಡ್ಬಾರ್ದು ಬೇಸ್ನ. ಓಕೆ, ಜಸ್ಟ್ ನೀವು ಇದೆ ಸ್ಲ್ಯಾಂಟ್ ಆಗಿ ಮಾಡಿ ಆ್ಯಂಡ್ ಇದನ್ನ ಹಿಂಗೆ ತಗೊಂಡು ನಿಂಬಿಟ್ಟು ಅವಾಗಲೇ ನಮಗೆ ಲೇಯರ್ ಟೆಕ್ಸ್ಚರ್ಸ್ ಕಾಣಿಸುತ್ತೆ. ಓಕೆ, ಆ್ಯಂಡ್ ಇದು ಮಾಡಿದ್ಮೇಲೆ ಹಿಂಗೆ ಕೋಮ್ ಮಾಡಿಬಿಡ್ಬಾರ್ದು. ಇವಾಗಲೇ ಕಾಣಿಸ್ತಾ ಕಾಣಿಸುತ್ತೆ. ಓಕೆ, ಸೊ ಆಲ್ವೇಸ್ ಜಸ್ಟ್ ಬಿ ಆನ್ ದ ವರ್ಟಿಕಲ್ ಆ್ಯಂಗಲ್. ಲೇಯರ್ಸ್ ಕಟ್ ಮಾಡ್ತೀರಾ ಅಂತ ಹೇಳಿದ್ರೆ ಹಾರಿಸಾಂಟಲಲ್ಲಿ ಜಾಸ್ತಿ ಕೋಮ್ ಮಾಡಬೇಡಿ, ವರ್ಟಿಕಲಲ್ಲೇ ಕೋಮ್ ಮಾಡಿ. ಆ್ಯಂಡ್ ಅದೇ ಥರ ಒಂದು ಹೇರ್ ಕಟ್ ಮಾಡಿದ್ಮೇಲೆ ನೋಡಿ ತಿರ್ಗಾ ಅದೇ ಟೆಕ್ಸ್ಚರ್ಸ್ ನಮಗೆ ಇರಬೇಕು, ಅವಾಗ ನಮ್ಗೆ ಈವನ ಕಟ್ ಆಗಿರೋದು ಕಾಣಿಸುತ್ತೆ. ಓಕೆ, ಸೊ ಯಾವಾಗಲೂ ಸ್ಲ್ಯಾಂಟ್ ಕೆಳಗಡೆ ತೊಗೊಂಡ್ಬನ್ನಿ ಆ್ಯಂಡ್ ದೆನ್ ಯು ಅವಾಗ ನೀವು ಎಷ್ಟು ಸತಿ ಬಿಟ್ಟರು ನಮಗೆ ಲೇಯರ್ ಟೆಕ್ಸ್ಚರ್ಸ್ ಕಾಣಿಸುತ್ತೆ. ಓಕೆ, ಆಫ್ಟರ್ ದ ಸೆಷನ್ಸ್ ಯು ವಿಲ್ ಡೂ ಇಟ್ ಲೈಕ್ ದಿಸ್. ಅವಾಗ ನಮಗೆ ಇನ್ನೂ ಜಾಸ್ತಿ ವಿಸಿಬಿಲಿಟಿ ಇರುತ್ತೆ. ಬಟ್ ಒಂದೇ ಟೈಮ್ ನೀವು ಹಾರಿಸಾಂಟಲಲ್ಲಿ ತಿರ್ಗಾ ಪೂರ್ತಿನೂ ಕೋಮ್ ಮಾಡಿಬಿಟ್ರೆ ನಮಗೆ ಲೇಯರ್ ಟೆಕ್ಸ್ಚರ್ಸ್ ವಿಸಿಬಿಲಿಟಿ ಇರಲ್ಲ. ಓಕೆ, ದಿಸ್ ಪ್ರೊಸೀಜರ್
ನೆಕ್ಸ್ಟ್ ಅಗೇನ್ ಓಪನ್ ದಿಸ್ ಹೇರ್. ಇವಾಗ ಈ ಹೇರ್ಗೂ ಈ ಹೇರ್ಸ್ಗೂ ಡಿಫ್ರೆನ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಇದು ಲೇಯರ್ ಟೆಕ್ಸ್ಚರ್ಸ್ ಎಲ್ಲಿವರೆಗೂ ಬಂದಿದೆಯೋ ಇದರಲ್ಲಿ ಲೇಯರ್ ಟೆಕ್ಸ್ಚರ್ಸ್ ಇರಲ್ಲ. ಓಕೆ, ಸೊ ಅವಾಗ ಇದಕ್ಕೆ ಗೈಡ್ಲೈನ್ ಏನು? ಇವಾಗ ಇದು ಎರಡು ಒಂದೇ ಲೆಂತಲ್ಲಿ ಆಲ್ರೆಡಿ ಇದೆ. ಓಕೆ, ಇದ್ರೂ ನೀವು ಒಂದು ಗೈಡ್ಲೈನ್ಗೆ ಇದು ಆಲ್ರೆಡಿ ಕಟ್ ಆಗಿದೆ ಅಂದರೆ ಇದರಿಂದ ಸ್ವಲ್ಪ ಹೇರ್ಸ್ನ ತಗೊಳ್ತೀರಾ. ಓಕೆ, ಹಾಗೆ ನೀವು ಗೋ ವಿತ್ ದ ವರ್ಟಿಕಲ್ ಸೆಷನ್ಸ್. ವರ್ಟಿಕಲ್ ಸೆಷನ್ಸಲ್ಲಿ ಹೋಲ್ಡ್ ಮಾಡಿ. ಓಕೆ, ನೋಡಿ ಇವಾಗ ನಿಮಗೆ ಗೈಡ್ಲೈನ್ ಈ ಕಡೆ ಇದೆ, ಇಲ್ಲಿವರೆಗೂ ಕಟ್ ಆಗಿದೆ. ಓಕೆ, ಸೊ ಆ ಬೇಸಿಸ್ನ ನೋಡಿಕೊಂಡು ಗೈಡ್ಲೈನ್ನ ಪ್ರಾಪರಾಗಿ ಫಾಲೋ ಮಾಡಿ ಸರ್. ಇಮಿಡಿಯೇಟ್ ಆಗಿ ನೀವೇನು ಮಾಡಬೇಕು? ಪಾಯಿಂಟ್ ಔಟ್ನ ಕೊಟ್ಟು ರೈಟ್ ಸೈಡ್ ಹೋಗಬೇಕಿಲ್ವಾ ಮ್ಯಾಮ್? ಹಂಗೆ ಬ್ಯಾಕ್ ಸೈಡ್ ಎಲ್ಲ ತಗೋಬೇಕಾ? ಯಾವುದು? ಈಗ ರೈಟ್ ಸೈಡ್ ತಗೊಂಡ್ವಲ್ಲ, ಲೆಫ್ಟ್ ಅಲ್ಲಿ ಇರೋದು ಲೆಫ್ಟ್ ಅಲ್ಲಿ 90 ಡಿಗ್ರಿ ನಾವು ಕಂಪ್ಲೀಟ್ ಹೇರ್ಸ್ ಲೆಫ್ಟ್ ಅಲ್ಲೇ ಮಾಡಿಬೇಕು. ಮತ್ತೆ ರೈಟ್ ಸೈಡ್ ಹೋಗ್ಬೇಕಾ? ಇಲ್ಲ, ಇವಾಗ ಈ ಕಡೆಗೆ ಹೋಗ್ತೀವಿ ಅಂದ್ರೆ ಇಲ್ಲಿಂದ ತಗೊಳ್ತಾ ಇದ್ದೀವಿ. ಇವಾಗ ನೋಡಿ ಇದು ಬ್ಯಾಕ್ ಸೈಡ್ ಆಯ್ತು. ಇವಾಗ ನಾನು ಇದಕ್ಕೆ ಹೋಗ್ತೀನಿ ಅಂದ್ರೆ ನನ್ನ ಗೈಡ್ಲೈನ್ ಇದಿರುತ್ತೆ. ಈ ಕಡೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ನನ್ನ ಗೈಡ್ಲೈನ್ ಇಲ್ಲಿರುತ್ತೆ. ಕಟಿಂಗ್ ನಮ್ಗೆ ಯಾವ ಥರ ಬೇಕು ಆ ಕಡೆ ಪೊಸಿಷನ್ ಟರ್ನ್ ಮಾಡ್ಕೊಂಡು ಕಟ್ ಮಾಡೋದು. ನಾವು ಇವಾಗ ಇದು ಡಮ್ಮಿ ಆಗಿರೋದ್ರಿಂದ ನಿಮಗೆ ತೋರ್ಸಕ್ಕೆ ನಾನು ಚೇಂಜಸ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತೈತಾ? ಬಟ್ ನಾವು ಕ್ಲೈಂಟ್ ವರ್ಕ್ ಮಾಡುವಾಗ ನೀವು ಯಾವ ಎಕ್ಸ್ಪ್ಲನೇಷನ್ಸ್ ಕೊಡಲ್ಲ. ಯು ವಿಲ್ ಡೂ ದ ಹೇರ್ ಕಟ್. ಅವಾಗ ಕ್ಲೈಂಟ್ ಒಂದೇ ಜಾಗದಲ್ಲಿ ಕೂತಿರ್ತಾರೆ. ಯು ವಿಲ್ ಡೂ ದ ಕಟ್ ಒನ್ಲಿ ವಿತ್ ದ ಲೆಫ್ಟ್ ಹ್ಯಾಂಡ್. ಓಕೆ, ಲೆಫ್ಟ್ ಹ್ಯಾಂಡ್ ಹೋಲ್ಡ್ ಮಾಡ್ತೀರಾ, ರೈಟ್ ಹ್ಯಾಂಡ್ ಕಟ್ ಮಾಡ್ತೀರಾ. ಯು ವಿಲ್ ಡೂ ದ ಲೆಫ್ಟ್ ಹ್ಯಾಂಡ್ ಸೈಡ್. ಇವಾಗ ಇಲ್ಲಿ ಕಟ್ ಮಾಡುವಾಗಲೂ ನಾನು ಲೆಫ್ಟಲ್ಲೇ ಇರ್ತೀನಿ. ಇದೂ ಲೆಫ್ಟೇ ಬರುತ್ತೆ, ಇದೂ ಲೆಫ್ಟೇ ಬರುತ್ತೆ. ಓಕೆ, ನನ್ನ ಪೊಸಿಷನ್ಸ್ ಹೆಂಗಿದೆಯೋ ಆ ಪೊಸಿಷನ್ಸ್ ಅಲ್ಲೇ ಇರ್ತೀನಿ. ಐ ವಿಲ್ ನಾಟ್ ಚೇಂಜ್. ಓಕೆ, ಇವಾಗ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಮಾಡುವಾಗ ನಿಮಗೆ ತೋರ್ಸಕ್ಕೆ ತಿರ್ಗಾ ಈ ಥರ ಮಾಡ್ತಾ ಇದ್ದೀನಿ, ತಿರ್ಗಾ ಚೇಂಜ್ ಮಾಡ್ತಾ ಇದ್ದೀನಿ. ಬಟ್ ಯು ಕೆನಾಟ್ ರೊಟೇಟ್ ದ ಕ್ಲೈಂಟ್ ನಾವು. ಅವಶ್ಯಕತೆ ರೈಟ್ ಸೈಡ್ ಅಲ್ವಾ? ರೈಟ್ ಸೈಡ್ ಇಲ್ಲಿ ತಗೊಂಡಿರ್ತೀವಲ್ಲ ನಾವು ಬ್ಯಾಕ್ ಸೈಡ್ ಅಲ್ಲಿ, ಈ ತರ ಹೋಗಲ್ವಾ ಅಂತ ಕೇಳ್ತಾರೆ. ರೈಟ್ ಸೈಡ್ ಅಲ್ಲಿ ಯಾವ ರೈಟ್ ಹೋಗಬೇಕು? ಹಿಂಗೆ ಬರುತ್ತಾ? ತೋರಿಸ್ತಿದ್ರಲ್ಲ? ಹಾ ಮ್ಯಾಮ್, ಈ ಪೊಸಿಷನ್ ಇದೆ ನಮ್ಮ ಕೆಳಗಡೆ ಇದೆ ಇವಾಗ. ಅದನ್ನ 90 ಡಿಗ್ರಿ ಅಂತ ನಾವು ಈ ಕಡೆ ತಗೊಳ್ಳಲ್ವಾ? ಇಲ್ಲ 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 ಇಲ್ಲ, ಈ ಪರ್ಟಿಕ್ಯುಲರ್ ಹೇರ್ ಕಟ್ ಎಲ್ಲಾನು ಬ್ಯಾಕ್ ಸೈಡ್ಗೆ ಬರಬೇಕು. ಓಕೆ, ಒಂದೊಂದು ಹೇರ್ ಕಟ್ ಒಂದೊಂದು ತರ ಚೇಂಜಸ್ ಆಗುತ್ತೆ. ಕೆಲವೊಂದು ಅಕಾರ್ಡಿಂಗ್ ಟು ದ ಹೇರ್ ಟೈಪ್ ನ ತಗೊಂಡು ಹೋಗ್ತೀವಿ. ನೀವು ಹೇಳ್ತಾ ಇರೋದು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಈ ಹೇರ್ ಇವಾಗ ಇದು ರೈಟ್ ಸೈಡ್ ಇದೆ ಅಂದ್ರೆ ರೈಟ್ ಸೈಡ್ ನಾವು 90 ಡಿಗ್ರಿ ತಗೊಳ್ತೀವಿ. ಬ್ಯಾಕ್ ಸೈಡ್ ಇದೆ ಅಂದ್ರೆ ಬ್ಯಾಕ್ ಸೈಡ್ 90 ಡಿಗ್ರಿ ತಗೊಳ್ತೀವಿ. ಅದು ಬಂದ್ಬಿಟ್ಟು ಬೇರೆ ಲೇಯರ್ಸ್ ಬರುತ್ತೆ. ಬಟ್ ಇದು ಬ್ಯಾಕ್ ಸ್ಕ್ವೇರ್ ಲೇಯರ್ಗೆ ಇದು ಎಲ್ಲಾ ಪೊಸಿಷನ್ ಒಂದೇ ಆಂಗಲ್ಗೆ ಬರಬೇಕು. ಒಂದೊಂದು ಹೇರ್ ಕಟ್ಗೆ ಒಂದು ಫಾರ್ಮುಲಾ ಬೇಸಿಸ್ ವರ್ಕ್ ಆಗುತ್ತೆ. ಓಕೆ, ಸೊ ಅವಾಗ ಈ ಪರ್ಟಿಕ್ಯುಲರ್ ಹೇರ್ ಕಟ್ಗೆ ಎಲ್ಲಾ ಆಂಗಲ್ ಬ್ಯಾಕ್ ಸೈಡ್ಗೆ ಇದೆ. ಅಕಾರ್ಡಿಂಗ್ ಟು ದ ಹೇರ್ ಲೆಂತ್ ಯಾವ ಸೈಡ್ಗೆ ಹೋಗುತ್ತೋ ಆ ಸೈಡ್ಗೆ ನಾವು ಹೋಗೋಣ. ಎಲ್ಲ ಹೇರ್ಸ್ ಬ್ಯಾಕ್ ಸೈಡ್ಗೆ ತರ್ತೀವಿ. ಓಕೆ, ಸೊ ನೆಕ್ಸ್ಟ್ ಈ ಹೇರ್. ಅಗೇನ್ ಗೆಟ್ ದಿಸ್ ಹೇರ್ ಟುವರ್ಡ್ಸ್ ಬ್ಯಾಕ್. ಓಕೆ, ಗೈಡ್ಲೈನ್ ಇಲ್ಲಿಂದ ತಗೊಳ್ತೀರಾ. ಇವಾಗ ಈ ಹೇರ್ ಕಟ್ ಆಲ್ರೆಡಿ ಆಗಿರೋದ್ರಿಂದ ಇದರದ ಅವಶ್ಯಕತೆ ಇಲ್ಲ. ವಿಲ್ ಲಾಕ್ ದ ಹೇರ್. ಓಕೆ, ಗೈಡ್ಲೈನ್ಗೋಸ್ಕರ ಸ್ವಲ್ಪ ಹೇರ್ಸ್ನ ತಗೊಂಡು ಗೆಟ್ ಇಟ್ ಟು ಬ್ಯಾಕ್. ಓಕೆ, ಎಲ್ಲಾನು 90 ಡಿಗ್ರಿ ಆಂಗಲ್ಗೆ ಇರಬೇಕು. ಇವಾಗ ಇದರ ಗೈಡ್ಲೈನ್ ಇದೆ, ಬ್ಯಾಕ್ ಸೈಡ್ ಇದೆ ನಿಮಗೆ. ಓಕೆ, ಸೊ 90 ಡಿಗ್ರಿ and then go point. Clear? Okay. Again, I'll go with this way. ಈ ಹೇರ್ಸ್ ಕಟ್ ಮಾಡ್ತೀನಿ. ಗೈಡ್ಲೈನ್ ಇದಕ್ಕೆ ಪಕ್ಕದಿಂದ ತಗೋಬೇಕು. ಲಾಕ್ ದ ಹೇರ್. ಓಕೆ, ಆ್ಯಂಡ್ ಅಗೇನ್ ವಾಟ್ ಐಲ್ ಡೂ, I'll comb the hairs. Guideline ಇದೆ ನೋಡಿ. ಓಕೆ, ಓಕೆ ಓಕೆ, ಸೊ ನಾವು ಕಮ್ಮಿ ಹೇರ್ನ ಕಟ್ ಮಾಡಿದ್ವಿ. ಬಟ್ ಲೇಯರ್ ಫಾರ್ಮೇಷನ್ ಹಿಂಗೆ ಜಾಸ್ತಿ ಬರ್ತೈತೆ. ಹೆಂಗೆ ಬರ್ತೈತೆ? ಕರೆಕ್ಟ್. ಸೊ ನಾವೇನು ಮಾಡಿದ್ವಿ, ಹೇರ್ಸ್ನ ಕಮ್ಮಿ ಕಟ್ ಮಾಡಿದ್ವಿ, ಆದರೆ ಪಾಯಿಂಟ್ ಔಟ್ನ ಜಾಸ್ತಿ ಕೊಡ್ತೀವಿ. ಅದಕ್ಕೆ ವಿಸಿಬಿಲಿಟಿ ಏನಾಗ್ತಿದೆ ನಮಗೆ ಜಾಸ್ತಿ. ಇವಾಗ ಕ್ಲೈಂಟ್ಗೆ ಬೇಕಾದಂಗೆ ಲೆಂತ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಅದೇ ಥರ ಹೇರ್ಸ್ನ ಜಾಸ್ತಿ ಕಟ್ ಮಾಡ್ತಾ ಇಲ್ಲ, ಪ್ಲಸ್ ಲೇಯರ್ ಫಾರ್ಮೇಷನ್ಸ್ನ ವಿಸಿಬಿಲಿಟಿ ಆಗಿರೋ ಥರ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಫ್ರಂಟಿಗೆ ಹೋಗ್ತೀವಿ. ಸೊ ಫ್ರಂಟಿಗೆ ಹೋಗುವಾಗ ಇವಾಗ ಇದಕ್ಕೆ ಗೈಡ್ಲೈನ್ ಏನಿದೆ. ಸೊ ಇವಾಗ ಇಲ್ಲಿ ಕಟ್ ಮಾಡುವಾಗ ಈ ಕಡೆಯಿಂದ ತಗೊಂಡ್ವಿ, ಲೆಫ್ಟ್ ಕಟ್ ಮಾಡುವಾಗ ಈ ಸೈಡಿಂದ ಕಟ್ ಮಾಡ್ತೀವಿ. ಇವಾಗ ಈ ಫ್ರಂಟ್ ವೇರಿಯೇಷನ್ಸ್ನ ಕಟ್ ಮಾಡ್ತೀವಿ ಅಂದರೆ ಗೈಡ್ಲೈನ್ ಎಲ್ಲಿದೆ? ಬ್ಯಾಕ್ ಸೈಡ್. ಸೊ ಇವಾಗ ಈ ಹೇರ್ಸ್ನ ಕಟ್ ಮಾಡ್ತೀವಿ ವಿತ್ ಹೆಲ್ಪ್ ಆಫ್ 45 ಡಿಗ್ರಿ. ಸೊ ಅವಾಗ ನಾನು ಯು ಶೇಪ್ ಏನಿದೆಯೋ ಆ ಯು ಶೇಪ್ ನಾನು ಏನು ಮಾಡ್ತೀನಿ, ಗೈಡ್ಲೈನ್ ತಗೋತೀನಿ. ಏನಕ್ಕೆ? ಈ ಹೇರ್ಸ್ ಮೇಲೇನೆ ಈ ಹೇರ್ ಇರಬೇಕು, ಇದಕ್ಕೂ ಓವರ್ ಗ್ಯಾಪ್ ಇರಬಾರ್ದು. ಅವಾಗ ನಾನು ಈ ಗೈಡ್ಲೈನ್ ತಗೊಂಡು ನಾನು ಇದನ್ನ ಅದು ಬೇಸ್ ಮಾಡಿ ಆ ಗೈಡ್ಲೈನ್ ಬೇಸ್ ಮೇಲೆ ನಾನು ಕಟ್ ಮಾಡುವಾಗ ಆ ಟೆಕ್ಸ್ಚರ್ಸ್ ನಂಗೆ ಅಷ್ಟೇ ಕಟ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗುತ್ತೆ. ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ, ರ್ಯಾಂಡಮ್ ಆಗಿ 45 ಡಿಗ್ರಿ ಕಟ್ ಮಾಡಬೇಕು. ಬಟ್ ಅದು ಜಾಸ್ತಿನೂ ಆಗಿರ್ಬೋದು.
ಬಟ್ ನಾನು ಇದಕ್ಕೆ ಲೆಂತ್ ನೋಡ್ಕೊಂಡು ನಾನು ಕಟ್ ಮಾಡುವಾಗ ನನಗೆ ಎಕ್ಸಾಕ್ಟ್ ಆಗಿ ಇದಕ್ಕೆ ಮ್ಯಾಚ್ ಆಗೋ ಥರ ಬಂದಿದೆ ಓಕೆ ಸೊ ಇವಾಗ 45 ಡಿಗ್ರಿ ಅನ್ನೋದು ಇವಾಗ ನಾನು ಇಟ್ಟಿರೋದು ಯಾವ ಡಿಗ್ರಿ 90 ಸೊ